ಅತ್ತೆ ಚೆನ್ನಮ್ಮ ನೆನೆದು ಭವಾನಿ ರೇವಣ್ಣ ಭಾವುಕರಾಗಿದ್ದಾರೆ. ಇಡೀ ಕುಟುಂಬಕ್ಕೆ ಚೆನ್ನಮ್ಮ ಅವರೇ ಆಧಾರ ಸ್ತಂಭವಾಗಿದ್ರು. ನಮಗೆ ಅತ್ತೆ ರೀತಿ ಇರಲಿಲ್ಲ, ಅಮ್ಮನಂತಿದ್ರು. ಸಂಬಂಧಿಕರು ಯಾರೇ ಕರೆದ್ರು ಹೋಗಿ ಬರ್ತಾ ಇದ್ರು, ಯಾರೇ ಮನೆಗೆ ಬಂದ್ರು ಎಲ್ಲರನ್ನ ಮಾತಾಡಿಸ್ತಾ ಇದ್ರು ಅನ್ನೋದಾಗಿ ಸೊಸೆ ಭವಾನಿ ಮಾತನಾಡಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇಡೀ ಕುಟುಂಬದಲ್ಲಿ ಅವರೇ ಆಧಾರ ಸ್ತಂಭ. ಮನೆಯಲ್ಲಿ ಆಗು ಹೋಗುಗಳು ಎಲ್ಲ ನೋಡ್ತಿದ್ದಾರೆ ಅವರು. ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ಭಾಳ ದುಃಖ ತರಿಸೋವಂಥ ವಿಷಯ. ನಮ್ಮದು ಮದುವೆ ಆಗಿ 41 ವರ್ಷ ಕಂಪ್ಲೀಟ್ ಆಯಿತು. ಆಗ್ಲಿಂದನೂ ನೋಡಿರೋ ಅಂಥವ್ರು ಇವತ್ತು ಅವರು ಯಾರಿಗೂ ಅತ್ತೆ ಅನ್ನೋ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಮಾತೃನ ರೂಪದಲ್ಲೇ ಇರ್ತಾಯಿದ್ರು. ಮನೆಯಲ್ಲಿ ಅವ್ರಿಗೆ 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 2 ಅಳಿಯಂದಿರು, 4 ಜನ ಸೊಸೆಯರು, ಎಲ್ಲರನ್ನೂ ಸಮತೋಲನದಲ್ಲಿ ತೂಗಿಸ್ಕೊಂಡು ಮೊಮ್ಮಕ್ಕಳುಗಳನ್ನ ಮತ್ತು ದೊಡ್ಡ ಸಾಹೇಬರು. ಇವತ್ತು ನಾವು ಹೆಸ್ರು ಹೇಳಕ್ಕೆ ಒಂಥರ ಇದು ಅವ್ರ ಹೆಸರು. ದೊಡ್ಡ ಸಾಹೇಬ್ರದ್ದು ರಾಜಕಾರಣ ಹಾಗೂ ಹೋಗುಗಳು, ಮನೆಗೆ ಬರೋವಂಥ ಜನ, ಆಮೇಲೆ ನಡೆಯುವಂಥ ಕಾರ್ಯಕ್ರಮ ಫಂಕ್ಷನ್ನು ಅಟೆಂಡ್ ಆಗೋದು, ದೇವಸ್ಥಾನದ ಪೂಜೆ ಪ್ರತಿ ಒಂದೂ ಅಟೆಂಡ್ ಮಾಡ್ತಾಯಿದ್ರು. ಒಂಥರ ನಮಗೆ ಅನಿಸೋದು ಅವ್ರ ವಯಸ್ಸಿಗೆ ಮೀರಿ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ಮಾಡ್ತಾಯಿದ್ರು. ಎಲ್ಲ ಒಂದು ಯಾರು ಮನೆಗೆ ಬಂದು ಕರೆದಿರ್ತಾರೆ ಅಂಥವ್ರ ಮನೆಗೆ ಹೋಗದೇ ಇರ್ತಿರ್ಲಿಲ್ಲ. ಮಾತ್ರ ಹೋಗಿ ಅವ್ರ ಮದುಮಕ್ಕಳನ್ನ ಅರಸಿ ಅವ್ರಿಗೇನಾದರೂ ಉಡುಗೊರೆ ಕೊಟ್ಟು ಅಕಸ್ಮಾತ್ ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಮನೆಗೆ ಬರ್ತಾಯಿದ್ರು. ಆ ಥರದ್ದು ಒಂದು ಇದು ಹಾಸನ ಜಿಲ್ಲೆಗೆ ತುಂಬ ಒಡನಾಟ. ಅವರ ತವರ ಮನೆಯೂ ಹಾಸನ ಜಿಲ್ಲೆನೇ, ಯಜಮಾನ್ರ ಮನೆಯೂ ಹಾಸನ ಜಿಲ್ಲೆನೇ. ಹಾಗಾಗಿ ಅವ್ರಿಗೆ ಇಲ್ಲಿ ಅವಿಭಾಜ್ಯ ಸಂಬಂಧ, ಅವಿಭಾಜ್ಯ ಸಂಬಂಧ. ಈ ಒಂದು ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ ಅಲ್ದೇ ಕರ್ನಾಟಕದಿಂದ ಯಾರೇ ಕೋಲಾರ ಕಡೆಯವರಾಗಲಿ, ಚಿತ್ರದುರ್ಗ ಕಡೆಯವರಾಗಿರಲಿ, ಅಥವಾ ಈ ಕಡೆ ಎಲ್ಲಿ ಮೈಸೂರು ಭಾಗದವರಾಗಿರಲಿ ಅಥವಾ ತುಮಕೂರು ಭಾಗದವರಾಗಿರಲಿ, ಯಾರೇ ಬಂದು ಅಮ್ಮ ನಾವು ಇಂಥವ್ರು ಅಮ್ಮ ಹಿಂಗಂದ್ರೆ ಹಾಂ ಹೌದಪ್ಪ ಕೂತ್ಕೊಳ್ಳಿ. ಅವ್ರು ಏನು ವಿಮರ್ಶನೆ ಮಾಡ್ತಿರೋ ತರ್ಕನೇ ಮಾಡ್ತಿದ್ದಿಲ್ಲ. ಕೂತ್ಕೊಳ್ಳಿ, ಅವ್ರಿಗೆ ಕಾಫಿ ಕೊಡಿ, ತಿಂಡಿ ಕೊಡಿ, ಊಟ ಕೊಡಿ. ಹೇಗೆ ಮಾತಾಡಿಸ್ತೀರಂದರೆ ನೀವು ಏನು ಮಾಡ್ಕೊಂಡಿದ್ದೀರಪ್ಪ, ಅವ್ರೇನಾರು ಅವ್ರದ್ದು ವೃತ್ತಿ ಹೇಳಿ, ನಿಮ್ಗೆ ಎಷ್ಟು ಜನ ಮಕ್ಕಳು, ಆ ಥರ ಅಮ್ಮ ಅವ್ರನ್ನ ಎಷ್ಟು ಚೆನ್ನಾಗಿ ಒಂಥರ ಅವರ ನಿಕಟವಾಗಿ ಹತ್ರಕ್ಕೆ ತಗೊಬಿಡ್ತಾಯಿದ್ರು. ತಗೊಂಡು ಮಾತಾಡಿಸಿ ಅವ್ರ ಕುಟುಂಬದ ಬಗ್ಗೆ ಕೇಳಿ ಮಾಡಿ ಅವ್ರಿಗೆ ಅದೇ ಒಂದು ಸಂತೋಷ. ನಾವು ಹೋದಾಗ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.